6ನೇ ಕೀರ್ತನೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದೇ. ಓಕೆ, ಥ್ಯಾಂಕ್ ಯು. ದೇವರ ನಾಮ ಸ್ತೋತ್ರವಾಗಲಿ ಈ ಕೀರ್ತನೆ ಭಾಗಕ್ಕಾಗಿ. ಪ್ರಿಯರೇ, ಇದು ಯಾತ್ರಾ ಪರವಾದಂತಹ ಒಂದು ಗೀತೆ. ಇದು 120ನೇ ಕೀರ್ತನೆಯಿಂದ 134ನೇ ಕೀರ್ತನೆವರೆಗೂ ಅದು ಯಾತ್ರಾ ಗೀತೆ ಎಂಬುದಾಗಿ ಆ ಒಂದು ಗೀತೆಗಳು ಈ ಸತ್ಯವೇದದಲ್ಲಿ ಇದೆ ಪ್ರಿಯರೇ, ಕೀರ್ತನೆಗಳಲ್ಲಿ. ಇನ್ನು ಅನೇಕ ಯಾತ್ರಾ ಗೀತೆಗಳಿವೆ. ಇದು 120ರಿಂದ 134ವರೆಗೂ ಅದು ಯಾತ್ರೆ ಗೀತೆ. ಯಾಕಂದ್ರೆ ಯೆರೂಸಲೇಮ್ ಪಟ್ಟಣಕ್ಕೆ, ದೇವಾಲಯಕ್ಕೆ ಹೋಗುವಂತ ಸಮಯದಲ್ಲಿ ಇದನ್ನು ಹೇಳುವಂತದ್ದು ಆಗಿದೆ ಪ್ರಿಯರೇ. ಇದರಲ್ಲಿ ಮೊದಲನೇ ವಚನವನ್ನ ನಾವು ನೋಡುವಾಗ, ಮೊದಲನೇ ವಚನವನ್ನ ಯಾರಾದ್ರೂ ಓದ್ರಿ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತರಿದ್ದೆವು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಯಾತ್ರಿಕನಾದಂತಹ ಬರಹಗಾರನು ಈ ಗೀತೆಯನ್ನು ಬರೆಯುವಾಗ ಆತನು ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ, ಕಷ್ಟಗಳು, ಪ್ರಯಾಸಗಳು, ಕಣ್ಣೀರುಗಳು, ಬಾಧೆಗಳು ನಮ್ಮ ಜೀವಿತದಲ್ಲಿ ಇದೆ ಪ್ರಿಯರೇ. ನಮ್ಮ ಆತ್ಮಿಕ ಜೀವಿತದಲ್ಲಿ ಎಷ್ಟೋ ಏರುಪೇರುಗಳಾದಾಗ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಂಕಷ್ಟಗಳು, ಬಾಧೆಗಳು ಬಂದಾಗ ಅದು ಸೆರೆಯಂತೆ ನಮ್ಮನ್ನ ಬಾಧಿಸುವಂತದ್ದಾಗಿದೆ ಪ್ರಿಯರೇ. ಇಲ್ಲಿ ಸೆರೆಯಲ್ಲಿದ್ದಂತಹ ನಮ್ಮನ್ನ ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ಪ್ರಿಯರೇ, ಬಹಳ ಸಂತೋಷವುಳ್ಳವರಾಗಿ ಅವರು ಏನ್ ಹೇಳುತ್ತಾರೆ ಎಂಬುದಾಗಿ ನೋಡುವಾಗ, ಸೆರೆವಾಸದಿಂದ ನಮ್ಮನ್ನ ಬಿಡಿಸಿ, ನಮ್ಮನ್ನ ಕಷ್ಟಗಳಿಂದ, ಪ್ರಯಾಸಗಳಿಂದ ಬಿಡಿಸಿದಂತಹ ದೇವರು ಇದನ್ನ ಬಿಡಿಸಿದ ನಿಮಿತ್ತವಾಗಿ ಇದು ನಮಗೆ ಕನಸು ಎಂಬಂತೆ ಕಂಡಂತಿದೆ ಎಂಬುದಾಗಿ ಬರಹಗಾರನು ತಿಳಿಸುವನಾಗಿದ್ದಾನೆ. ಸುಮಾರು 430 ವರ್ಷ ಇಸ್ರಾಯೇಲರು ಅವರು ಸೆರೆಯಿಂದ ಬಿಟ್ಟಿಯಾಳಾಗಿ ಐಗುಪ್ತದಲ್ಲಿ ಕೆಲಸ ಮಾಡುತ್ತಿದ್ದರು ಪ್ರಿಯರೇ. ಇವರನ್ನ ಬಿಡಿಸಿದಂತಹ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ಇದನ್ನು ಕಂಡಂತಹ ಭಕ್ತನು ನಾವು ಕನಸು ಕಂಡಂತಿದ್ದೇವೆ ಎಂಬುದಾಗಿ ತಿಳಿಸುವನಾಗಿದ್ದಾನೆ. ಎಷ್ಟು ವಿಷಯವನ್ನ ಆತನು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ತನ್ನ ಆಂತರ್ಯದಲ್ಲಿ ದೇವರು ತಿರುಗಿ ನಮಗೆ ಚೀಯೋನಿಗೆ ಬರಮಾಡಿದಾಗ ಎಂಬುವ ವಿಷಯವನ್ನ ಆತನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಸಹಿತ, ನಮ್ಮ ಈ ಜೀವಿತ ಪ್ರಯಾಣದಲ್ಲಿ ಎಷ್ಟೋ ಅವಮಾನಗಳು, ನಿಂದೆಗಳು, ವೈರಿಗಳು, ನಮ್ಮ ವಿರುದ್ಧವಾಗಿ ನಿಲ್ಲುವಂತ ಜನರ ಮಧ್ಯೆಯಿಂದ ನಮ್ಮನ್ನ ತಪ್ಪಿಸಿ ಆತನು ತನ್ನ ಸಾನ್ನಿಧ್ಯವನ್ನ ನಮಗೆ ಕೊಡುವಂತೆ ನಮಗೆ ಆತನು ಕನಿಕರ ತೋರಿಸಿದ್ದಾನೆ, ದಯೆ ತೋರಿಸಿದ್ದಾನೆ. ಕನಿಕರವುಳ್ಳಂತಹ ದೇವರಿಗೆ ಮಾತ್ರ ಇದರಿಂದ ಸಾಧ್ಯ ಪ್ರಿಯರೇ. ಹಾಗಾಗಿ ನಾವು ಸೆರೆಮಾನ ವಾಸಕ್ಕಿಂತಲೂ ಅನೇಕ ಬಿಕ್ಕಟ್ಟುಗಳಿಂದಲೂ, ನಷ್ಟಗಳಿಂದಲೂ ನಾವು ಅನುಭವಿಸಿದ್ದೇವೆ ಪ್ರಿಯರೇ. ಕೀರ್ತನೆಗಾರನು ತನ್ನ ಮನ ಆಲೋಚನೆಯನ್ನ ತಿಳಿಸುವನಾಗಿದ್ದಾನೆ. ಈಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆಯು ಹರ್ಷದಿಂದಲೂ ತುಂಬಿದವು ಎಂಬುದಾಗಿ ಕೀರ್ತನೆಗಾರನು ತಿಳಿಸುವನಾಗಿದ್ದಾನೆ. ಯಾಕಂದ್ರೆ ಅದು ಕನಸಿನಂತೆಯೋ, ನಾವು ಸೆರೆವಾಸದಿಂದ ಬಿಡಿಸುವುದಕ್ಕೆ ಯಾರಿಲ್ಲ ಎಂಬುದಾಗಿ ನಾವು ಚಿಂತಿಸಿರುವಾಗ ನಮ್ಮ ಜೀವಿತದಲ್ಲಿ ಆತನು ಈ ಕಷ್ಟಗಳ, ಪ್ರಯಾಸಗಳ, ನೋವುಗಳ, ಸಂಕಷ್ಟಗಳ, ಬಾಧೆಗಳಿಂದ ಆತನು ನಮ್ಮನ್ನ ಬಿಡಿಸಿದ್ದಾನೆ. ಆತನು ಈ ದಡದಿಂದ ಆ ದಡಕ್ಕೆ ನಮ್ಮನ್ನ ಪ್ರಯಾಣಿಸುವಂತೆ ಮಾಡಿದ್ದಾನೆ. ತನ್ನ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಆತನು ನಮಗೆ ಸಮಾಧಾನ, ವಿಶ್ರಾಂತಿಯನ್ನು ನಮಗೆ ಕೊಟ್ಟಿದ್ದಾನೆ. ಬೇರೆ ಮತ್ತಾಯನ ಸುವಾರ್ತೆ 11:28 ನೋಡ್ತೇವೆ, ಎಲೇ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಆತ ನಮಗೆ ತಿಳಿಸುವನಾಗಿದ್ದಾನೆ. ಆತನು ಹೇಳ್ತಾನೆ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆಯು ಹರ್ಷಗೀತೆಯಿಂದಲೂ ತುಂಬಿದವು ಎಂಬುದಾಗಿ. ಪ್ರಿಯರೇ, ನಿಜವಾಗ್ಲೂ ಆ ಒಂದು ಬಿಡುಗಡೆ ನಮಗೆ ಏನಾಗಿದೆ, ಅದು
ಹರ್ಷಧ್ವನಿ ಮಾಡುವಂತ, ಹರ್ಷಗೀತೆಯನ್ನು ಹಾಡುವಂತ ಆ ಮನಸ್ಸು, ಆ ಹೃದಯ, ಆ ಒಂದು ಉಲ್ಲಾಸ ನಮಗೆ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ಒಂದು ಪ್ರಾಮುಖ್ಯವಾದಂತ ವಿಷಯವನ್ನು ನಾವು ನೋಡುತ್ತೇವೆ. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದಾರೆ. ಪ್ರಿಯರೇ, ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಮಾಡಿದಂತಹ ಮಹತ್ ಕಾರ್ಯಗಳನ್ನು ನೋಡುವಾಗ ಅದು ಎಷ್ಟೋ ಅದ್ಭುತವಾದಂತಹ ಕಾರ್ಯಗಳು, ಮನುಷ್ಯನಿಂದ ಮಾಡಲು ಅಸಾಧ್ಯವಾದಂತ ಕಾರ್ಯಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ, ಅಂದ್ರೆ ಇಸ್ರಾಯೇಲ್ ಜನರಿಗೋಸ್ಕರ, ನಮಗೂ ಸಹ ಪ್ರಿಯರೇ, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತ ನೀವು ಸಹಿತ ಆ ಮಹತ್ ಕಾರ್ಯಗಳನ್ನ ಅದು ನಮ್ಮೊಟ್ಟಿಗೆ ಆತನು ಮಾಡಿದ್ದಾನೆ. ವಿಗ್ರಹಾರಾಧಕನು, ಲೋಕದಲ್ಲಿ ಇದ್ದಂಥವನು, ಗಣನೆಗೆ ಬಾರದಂಥವನು, ನನ್ನನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸಿದಂಥವನು. ಪ್ರಿಯರೇ, ನಾವು ವಿಗ್ರಹಾರಾಧಕರು. ನಮ್ಮನ್ನ ಬಿಡುಗಡೆ ಕೊಟ್ಟಂತ ದೇವರು ಯಾರು? ಆತನಲ್ಲವೋ? ಆತನು ಮಾಡುತ್ತ ಕಾರ್ಯಗಳನ್ನು ನೋಡಿ ಎಷ್ಟೋ ಅನ್ಯ ಜನರು ಆ ಯೆಹೋವ ದೇವರ ಮಹತ್ ಕಾರ್ಯಗಳನ್ನ ಆ ದೇವರು ಇವರಿಗೆ ಮಾಡಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳುವಂಥದ್ದು ನೋಡಿದ್ದೇವೆ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ಅಂತ ಸಾಕ್ಷಿ ನೋಡುವವರಾಗಿದ್ದೇವೆ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯ ಮಾಡಿದ್ದು ನಿಜ ಎಂಬುದಾಗಿ. ಪ್ರಿಯರೇ, 3ನೇ ವಚನದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ದೇವರು ನಮಗೆ ಏನು ಮಾಡಿದ್ದಾನೆ? ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ, ಹೂಳಲ್ಪಟ್ಟಿದ್ದಾನೆ, 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಪ್ರಿಯರೇ, ವಿಶ್ವಾಸಿ ಜೀವಿತದಲ್ಲಿ ಆತನು ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರು. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಸಮಾಧಿಗಳು ಮುಚ್ಚಲ್ಪಟ್ಟಿವೆ, ಅನೇಕ ಜನರು ಸಮಾಧಿಯಲ್ಲಿ ಕಾಣದಂತೆ ಹೋಗಿದ್ದಾರೆ. ಪ್ರಿಯರೇ, ನಮ್ಮ ದೇವರ ಮಾಡಲ್ಪಟ್ಟಂತ ಸಮಾಧಿ ತೆರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮ ದೇವರ ಮಹತ್ ಕಾರ್ಯಗಳನ್ನು ಈ ಲೋಕದಲ್ಲಿ ಆತನು ಮಾಡಿದ್ದಾನೆ. ಬಹಳ ಅದ್ಭುತವಾದಂತ ಕಾರ್ಯ, ಅನ್ಯ ಜನರಲ್ಲೂ ಪ್ರಸಿದ್ಧಿಪಡಿಸಿದಂತ ಕಾರ್ಯಗಳು ಈ ಲೋಕದ ಯಾತ್ರೆಯಲ್ಲಿ ಆತನು ಮಾಡಿದ್ದಾನೆ. ಪ್ರಿಯರೇ, ಯಾವ ಅನ್ಯ ಜನ ಇಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನು ಸತ್ತು ಹೂಳಲ್ಪಟ್ಟು 3ನೇ ದಿನ ಎದ್ದು ಬಂದಂತಹ ದೇವರು ಎಂಬುದಾಗಿ ಅನ್ಯರು ಸಹಿತ, ನಾವು ವಿಶ್ವಾಸಿಗಳಂತಲ್ಲ ಪ್ರಿಯರೇ. ಹಾಗಾಗಿ ನಮ್ಮ ಬಾಯಿ ಹರ್ಷಧ್ವನಿಯಿಂದಲೂ ಕೀರ್ತನೆಯಿಂದಲೂ ಆತನನ್ನು ಸ್ತುತಿಸಬೇಕು, ಆತನನ್ನು ಆರಾಧಿಸಬೇಕು. ಆತನ ನಮ್ಮ ಜೀವಿತದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನ ನಾವು ಆತನ ಮುಂದೆ, ಸಮಸ್ತ ಜನರ ಮುಂದೆ ನಾವು ಹೇಳಬೇಕು, ಆ ಸುವಾರ್ತೆಯನ್ನು ತಿಳಿಸಬೇಕು ಎಂಬುದಾಗಿ ನಿನ್ನೆ ನೋಡುವಂತಹ ಒಂದು ಪ್ರಸಂಗದಲ್ಲಿ ಶಿವಪ್ರಸಾದ್ ಬ್ರದರ್ ಹೇಳಿದರು. ನಾವು ಸಭೆ ಒಳಗಿರದೆ ಸಭೆಯ ಹೊರಭಾಗದಲ್ಲಿ ನಾವು ಹೋಗಿ ಕರ್ತನ ಮಹತ್ ಕಾರ್ಯಗಳನ್ನ ವರ್ಣಿಸುವರಾಗಿರಬೇಕು. ಇಲ್ಲದಿದ್ದರೆ ಸಭೆ ಒಳಗೆ ಲೋಕವು ಬರುತ್ತದೆ ಎಂಬುದಾಗಿ ನಮ್ಮನ್ನ ಎಚ್ಚರಿಸಿದ್ದಾರೆ. ನಾನು ಸುವಾರ್ತಿಕನು ಹೇಳಿ ನಾನು ಪ್ರಸಂಗಗಾರನಾಗಬಾರದು. ನಾನು ಸುವಾರ್ತಿಕನಾಗಿ ಮಾಡುವಂತ ಕೆಲಸ ದೇವರಿಗೆ ಮೆಚ್ಚುಗೆಯಾಗಿ, ದೇವರ ನಿರ್ಣಯಕ್ಕೆ ಅನುಸಾರವಾಗಿ ನಾನು ಸುವಾರ್ತೆಯನ್ನು ಸಾರಲೇಬೇಕು ಎಂಬುದಾಗಿ ಪೌಲನು ಅದನ್ನು ಹೇಳುತ್ತಾನೆ. ಅದನ್ನು ಮಾಡದಿದ್ದರೆ ನನಗೆ ನಷ್ಟವೆಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ಹೊಸ ಒಡಂಬಡಿಕೆ ವಿಶ್ವಾಸಿ ಆತನು ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ನಾವು ಹೊರಗೆ ಹೋಗಿ, ಲೋಕಕ್ಕೆ ಹೋಗಿ ಆತನ ಅದ್ಭುತ ಮಹತ್ ಕಾರ್ಯಗಳನ್ನ ತಿಳಿಸುವರಾಗಿರಬೇಕು. ಪ್ರಿಯರೇ, ಆದನೇ ಈ ಲೋಕಕ್ಕೆ ಬರುವಂತ, ನಾನೇ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ಎಂಬುದಿಗೆ. ಹಾಗಾಗಿ ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ ಎಂಬುದಾಗಿ ಕೀರ್ತನೆಗಾರನು ಅಲ್ಲಿ ಹೇಳುತ್ತಿರುವಂತದ್ದು. ಪ್ರಿಯರೇ, ನಾವು ಸೆರೆಮನೆ ವಾಸದಿಂದ, ಅಂದ್ರೆ ಬಂಧನದಿಂದ, ಕಷ್ಟಗಳಿಂದ, ಪ್ರಯಾಸದಿಂದ, ಅವಮಾನಗಳಿಂದ, ನಿಂದೆಗಳಿಂದ ನಾವು ಬಿಡಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳಿಯುವರಾಗಿರಬೇಕು. ಪ್ರಿಯರೇ, ಕೇವಲ ನನ್ನ ಜೀವಿತದಲ್ಲ, ರಕ್ಷಣೆ ಹೊಂದಿದವರ ಜೀವಿತದಲ್ಲೂ, ರಕ್ಷಣೆ ಹೊಂದದೇ ಇರುವಂತ ಜೀವಿತದಲ್ಲೂ ಇಂದಿಗೂ ಸಹ ನಾವು ಈ ಬಂಧನದಿಂದ ಹೇಗೆ ಬಿಡುಗಡೆಗೊಳ್ಳಬೇಕು ಎಂಬುದಾಗಿ ಎಷ್ಟೋ ಜನರು ಈ ದಿನಮಾನಗಳಲ್ಲೂ ಸಹಿತ ಆಲೋಚಿಸುವವರಾಗಿದ್ದಾರೆ. ಪ್ರಿಯ ಸೋದರ ಸೋದರಿಯರೇ, ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಮಹತ್ ಕಾರ್ಯಗಳನ್ನ ನಾವು ಲೋಕಕ್ಕೆ ಸಾರುವರಾಗಿರಬೇಕು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯ ಮಾಡಿದ್ದು ನಿಜ, ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಬೇರೆ ನಮ್ಮ ಜೀವಿತದಲ್ಲಿ ನಮಗೆ ಕ್ರಿಸ್ತನನ್ನ ಹಿಂಬಾಲಿಸಿದಾಗ, ಕ್ರಿಸ್ತನನ್ನ ಅನುಸರಿಸಿದಾಗ, ಕ್ರಿಸ್ತನ ಆಜ್ಞೆಗಳನ್ನ ಪರಿಪಾಲಿಸಿದಾಗ, ಕ್ರಿಸ್ತನ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಬಂದಾಗ ಅದು ಅದ್ಭುತವಾದಂತಹ ವಿಶ್ರಾಂತಿ, ಸಂತೋಷ, ಆನಂದ ನಮ್ಮನ್ನ ನಡೆಸುವಂಥದ್ದು, ಅದು ಸಮಾಧಾನಕರವಾದಂತ ಜೀವಿತಕ್ಕೆ ನಡೆಸುವಂಥದ್ದು ಆಗಿದೆ. ಪ್ರಿಯರೇ, ಹಾಗಾಗಿ ಆತನು ಮಹತ್ ಕಾರ್ಯ ಮನುಷ್ಯನ ಜೀವಿತದಲ್ಲಿ ಮಾಡುವುದಕ್ಕೆ ಬದ್ಧನಾಗಿದ್ದಾನೆ. ಹಾಗಾಗಿ ಆತನು ನಮಗೆ ರಕ್ಷಕನು ಎಂಬುದಾಗಿ ನಾವು ಅಂಗೀಕರಿಸಿ
ಆತನ ಸಮಕ್ಷೇಮಕ್ಕೆ ಬರುವವರಾಗಿರಬೇಕು. ಆತನ ನಮಗೋಸ್ಕರವನ್ನ 39 ಚಡಿಯೇಟು ಆ ಕಲ್ವಾರಿ ಪರ್ವತದಲ್ಲಿ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಯೆಶಾಯನ ಗ್ರಂಥ 52ನೇ ಯೆಶಾಯನ ಗ್ರಂಥ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯಾರಾದರೂ ಓದ್ರಿ 54:12. 52:14ನೇ ವಚನವನ್ನ ಓದ್ರಿ ಪ್ರಿಯರೇ. ಯೆಶಾಯನ ಗ್ರಂಥ 52:14. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರೋ. ಥ್ಯಾಂಕ್ ಯು ಬ್ರದರ್. ಪ್ರಿಯರೇ, ಇಲ್ಲಿ ಹೇಳುವಂತ ಮಾತು ಸುಮಾರು ಕ್ರಿಸ್ತಪೂರ್ವ 700 ವರ್ಷಗಳ ಹಿಂದೆ ಆತನು ಮಾಡುವಂತ ಎಲ್ಲಾ ಕಾರ್ಯಗಳನ್ನ, ಲೋಕದ ಸಮಸ್ತ ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡನು. ಪ್ರಿಯರೇ, ನಾವು ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಸೂರ್ಯನು ಕಳೆಗುಂದಿದನು, ಕತ್ತಲಾಯಿತು ಎಂಬುದಾಗಿ. ಕಾರಣ, ಈತನ ಮುಖವು ಸರ್ವ ಲೋಕದ ಜನರ ಪಾಪವನ್ನ ಹೊತ್ತುಕೊಂಡ ನಿಮಿತ್ತ ಈತನ ಮುಖವು ವಿಕಾರಗೊಂಡಿತ್ತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದನ್ನು ನೋಡಬಾರದೆಂಬುದಾಗಿ ಸೂರ್ಯನು ಕತ್ತಲಾದನು. ಪ್ರಿಯರೇ, ನಮಗೋಸ್ಕರ, ನಿಮಗೋಸ್ಕರ, ನಾವು ನೀವು ಚೆಂದ ಕಾಣಬೇಕು ಎಂಬುದಾಗಿ ಆತನು ತಮ್ಮೆಲ್ಲರ ಪಾಪದ ದೋಷವನ್ನು ತನ್ನ ಮೇಲೆ ಹೊತ್ತುಕೊಂಡನು. ಪ್ರಿಯರೇ, ನಾವು ನೀವು ಚಂದವಾಗಿ ಕಾಣಬೇಕು, ಈ ಸಮಾಜದಲ್ಲಿ ಸುಂದರವಾಗಿ ನಡೆಯಬೇಕು, ಆತನು ಕೊಟ್ಟಂತ ಸ್ವರೂಪವನ್ನ ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಆತನ ಯೋಚನೆಯಾಗಿದೆ. ಪ್ರಿಯರೇ, ಆತನು ಮಹತ್ ಕಾರ್ಯ ಮಾಡಿದ್ದು ನಿಜ ಎಂಬುದಾಗಿ ಕೀರ್ತನೆಗಾರನು 3ನೇ ವಚನದಲ್ಲಿ ತಿಳಿಸುವನಾಗಿದ್ದಾನೆ. ಪ್ರಿಯರೇ, ಈ ಇಸ್ರಾಯೇಲ್ ಜನಕ್ಕೆ ಸುತ್ತಮುತ್ತಲು ಎಷ್ಟೋ ಜನ ವೈರಿಗಳಿದ್ದರೂ ಸಹಿತ ಅವುಗಳಿಂದ ಬಾಧಿಸಿ ತಪ್ಪಿಸಿ ನಡೆಸಿದಂತ ದೇವರು ಈ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಯೆಹೋವನು ನಮಗೋಸ್ಕರ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದ್ದರಿಂದ ಸಂತೋಷವುಳ್ಳಾಗಿದ್ದೇವೆ. ಇಸ್ರಾಯೇಲರ ಜನರನ್ನ ಸರ್ವನಾಶ ಮಾಡಬೇಕೆಂಬುದಾಗಿ ಸರ್ವಲೋಕದ ಜನರು ಆ ಜನಾಂಗಕ್ಕೆ ವಿರುದ್ಧವಾಗಿ ನಿಂತಾಗ ದೇವರು ಅವರಿಗೆ ಮಹತ್ ಕಾರ್ಯಗಳನ್ನು ಮಾಡಿದನು. ಪ್ರಿಯರೇ, ಎಷ್ಟು ಅದ್ಭುತ! ಇಡೀ ಇಸ್ರಾಯೇಲ್ ಸುತ್ತಮುತ್ತ ಇರುವಂತಹ ಆ ರಾಷ್ಟ್ರಗಳು ಇವರನ್ನು ಸರ್ವನಾಶ ಮಾಡಕ್ಕೆ ಹೊರಟರು. ಆದರೆ ಈ ಇಸ್ರಾಯೇಲ್ ಜನರಿಗೋಸ್ಕರ ಆತನು ನಿಂತು ಹೋರಾಡಿದನು. ಆತನು ಮಹತ್ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಿಮ್ಮಲ್ಲಿ ತಿಳಿಸುವನಾಗಿದ್ದೇನೆ. ಪ್ರಿಯರೇ, ಆತನ ಮುಖವು ಎಲ್ಲ ಮನುಷ್ಯರ ಮುಖಕ್ಕಿಂತಲೂ ಕಳೆಗೊಂದಿತ್ತು ಎಂಬುದಾಗಿ. ಪ್ರಿಯರೇ, ನಾನು ನೀವು ಎಲ್ಲರೂ ಇವತ್ತು ಸುಂದರವಾಗಿ ಚಂದವಾಗಿ ಆತನು ಕೊಟ್ಟಂತ ಸಾರೂಪ್ಯವುಳ್ಳಂತ ಶರೀರ ರೂಪವನ್ನು ಹೊಂದಿಕೊಂಡು ಕಾರಣ ಇವತ್ತು ನಮ್ಮ ಪಾಪ ಪರಿಹಾರಕ್ಕೂ ಆತನಾಗಿದ್ದಾನೆ. ಪ್ರಿಯರೇ, ಪಾಪ ಮಾಡಿದಂತವನ ಮುಖ, ಪಾಪ ಮಾಡಿದಂತ ನಡೆ, ಪಾಪ ಮಾಡಿದಂತ ಜೀವಿತ, ಮಾತುಗಳು ಲೋಕಕ್ಕೆ ಅದು ಇಷ್ಟವಿಲ್ಲ. ಪ್ರಿಯರೇ, ಹಾಗಾಗಿ ಸರ್ವಶಕ್ತನಾದಂತ ದೇವರು ಈ ಲೋಕಕ್ಕೆ ಇಳಿದು ಬಂದು ಮಹತ್ ಕಾರ್ಯಗಳನ್ನು ಮಾಡಿದನು. ಪ್ರಿಯರೇ, ನಾನು ನೀವು ಚಂದಗಾಣಿಸಬೇಕು. ಪ್ರಿಯರೇ, ಇವತ್ತು ದೇವರು ಕೊಟ್ಟ ಮುಖ ನಾವು ನೋಡುವುದಕ್ಕೆ ಬಹಳ ಕಷ್ಟ. ಪ್ರಿಯರೇ, ಎಷ್ಟೋ ಜನರು ತಮ್ಮ ಮುಖವನ್ನ ಇವತ್ತು ಸಭಾ ಮಧ್ಯಗಳಲ್ಲಿ ಇಟ್ಟುಕೊಂಡಿದ್ದಾರೆ. ನಾನು ಇಂಥವನು, ನಾನು ಅಂಥವನು, ನಾನು ಹಾಗೆ, ನಾನು ಹೀಗೆ, ವಾಕ್ಚಾತುರ್ಯವುಳ್ಳವನು ಎಂಬುದಾಗಿ ಬೊಗಳೆ ಬಿಟ್ಟಂತ ಎಷ್ಟೋ ಜನರು ದೇವರ ಮಕ್ಕಳನ್ನ ವಂಚಿಸುವರಿದ್ದಾರೆ. ಪ್ರಿಯರೇ, ನಾವು ನಿಜವಾದಂತ ದೇವರು ಕೊಟ್ಟಂತ ಮುಖ, ಆತನ ಸಾರೂಪ್ಯವುಳ್ಳಂತ ರೂಪದಲ್ಲಿ ನಾವು ಬಂದಿದ್ದೇವೆ. ಅದನ್ನ ನಾವು ತೋರಿಸಬೇಕಾಗಿದೆ. ಕಪಟ, ಕುಯುಕ್ತಿ, ನಾವು 37ನೇ ಕೀರ್ತನೆ ನೋಡ್ತೇವೆ. ಕುಯುಕ್ತಿ ಮಾಡುವನನ್ನು ನೋಡಿ ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು ಎಂಬುದಾಗಿ ಒಂದು ಎಚ್ಚರಿಕೆಯ ಸಂದೇಶ ದಾವಿದನು ಹೇಳ್ತಾನೆ. ಯೆಹೋವನು ಎಂತವನು, ಆತನು ಮಹತ್ ದೇವರು ಎಂಬುದಾಗಿ 37ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಾಗಾಗಿ ದೇವರು ನಮಗೆ ಅಂತ ಒಂದು ಒಳ್ಳೆಯ ಸಂತೋಷವುಳ್ಳವರಾಗಿ ಜೀವಿಸುವುದಕ್ಕೆ, ಆನಂದಿಸುವುದಕ್ಕಾಗಿ ಯಾವಾಗಲೂ ಸಂತೋಷಿರಿ, ಉಲ್ಲಾಸಿಸಿರಿ, ಸಂತೋಷವುಳ್ಳವರಾಗಿ ಎಂಬುದಾಗಿ ಆತನ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ಪ್ರಿಯರೇ, ಯೆಹೋವನು ನೀನು ದಕ್ಷಿಣ ದೇಶದಲ್ಲಿ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿರುವ ಉಳಿದಿರುವ ನಮ್ಮನ್ನು ತಿರುಗಿ ಬರಮಾಡು ಎಂಬುದಾಗಿ 4ನೇ ವಚನ. ಎಷ್ಟೋ ಜನರಿಗೆ
ಈ ಲೋಕಯಾತ್ರೆಯಲ್ಲಿ ರಕ್ಷಣೆ ಇಲ್ಲ ಪ್ರಿಯರೇ. ಈ ರಕ್ಷಣೆ ಇಲ್ಲದಂತ ಜನರನ್ನ ನೋಡಿ ನಾವು ಸಭೆ ಒಳಗೆ ನಾವು ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಳ್ಳವರಾಗಿ ಆ ರಕ್ಷಣೆಗಾಗಿ ಕಾದು ಕುಳಿತಂತ ಎಷ್ಟೋ ಜನರು ಕರ್ತನೆ ಇವತ್ತು ಗಂಗಾ ನದಿಯಲ್ಲಿ ಹೋಗಿ ಅವರು ಮಿಳುತ್ತಾರೆ, ಕೈಲಾಸ ಪರ್ವತಗಳಲ್ಲಿ ಹೋಗುತ್ತಾರೆ. ಅವರು ಹೋಗುವಂತ ದಾರಿ, ಮುಕ್ತಿಗಾಗಿ ಹುಡುಕುವಂತ ದಾರಿ ಅದು ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ತಿಳಿಸುವರಾಗಬೇಕು. ರಕ್ಷಣೆಯನ್ನ ಉಂಟು ಮಾಡಿದಂತ ದೇವರು ನಾವು ಉಳಿದಂತ ಜನರಿಗೆ ರಕ್ಷಣೆಯನ್ನು ಕೊಡ ಲೋಕದಲ್ಲಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಿಯರೇ, ಎಷ್ಟು ಇಡೀ ಸತ್ಯವೇದದಲ್ಲಿ ಅತಿ ಶ್ರೇಷ್ಠವಾದಂತ ವಚನ ಇದಾಗಿದೆ ಪ್ರಿಯರೇ. ನನ್ನ ಜೀವಿತದಲ್ಲೂ ಸಹಿತ ಇಂತಹ ಮಾತ್ಕಾರ್ಯಗಳನ್ನು ಮಾಡುವಂತ ದೇವರನ್ನ ಕಂಡ ನಿಮಿತ್ತ ನಾನು ಸಮಾಧಾನ ಉಳ್ಳವನಾಗಿದ್ದೇನೆ ಪ್ರಿಯರೇ. ಬೇರೆಯವರ ಸಮಾಧಾನಕ್ಕೆ ನಾನು ಹೋಗುವುದಿಲ್ಲ. ನನ್ನ ಸಮಾಧಾನ ಜೀವಿತ, ನನ್ನ ಸಾಕ್ಷಿಯ ಜೀವಿತ, ನನ್ನ ಸಭಾ ಜೀವಿತ, ನನ್ನ ಸೇವೆ ಜೀವಿತ, ನನ್ನ ಕುಟುಂಬ ಜೀವಿತವನ್ನ ನೋಡುವಾಗ ದೇವರು ಎಷ್ಟು ಮಹತ್ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ದೇವರಿಗೆ ಸ್ತುತಿ ಮಾಡಬೇಕು, ಆತನನ್ನು ಸಾಷ್ಟಾಂಗವರಿಗೆ ಆರಾಧಿಸಬೇಕು ಪ್ರಿಯರೇ. ಈ ಲೋಕಯಾತ್ರೆಯಲ್ಲಿ ಆತನೊಬ್ಬನೇ ಸರ್ವಶಕ್ತನಾದಂತ ದೇವರು ಪ್ರಿಯರೇ. 135ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಈ ವಿಗ್ರಹಗಳೆಲ್ಲವೂ ಮನುಷ್ಯನ ಕೈ ಕೆಲಸ ಎಂಬುದಾಗಿ ನಾವು ನೋಡುತ್ತೇವೆ. ಅವು ಕಣ್ಣಿದ್ರೆ ನೋಡುವುದಿಲ್ಲ, ಕಿವಿ ಇದ್ರು ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಅವು ಕಿವಿ ಇದ್ರು ಕೇಳುವುದಿಲ್ಲ, ಅವರು ಕಾಲಿದ್ದರೂ ನಡೆಯುವುದಿಲ್ಲ, ಕೈ ಇದ್ದರೂ ಅವರು ಕೆಲಸ ಮಾಡುವುದಿಲ್ಲ, ಕಾರ್ಯ ಮಾಡುವುದಿಲ್ಲ ಎಂಬುದಾಗಿ ನನ್ನ ದೇವರು ಜೀವಸ್ವರೂಪನಾದಂತ ದೇವರು ಪ್ರಿಯರೇ. ನಿಮ್ಮ ಬಳಿಗೆ ನಾನು ಈ ವಾಕ್ಯವನ್ನ ಆತುರವಾಗಿ ನಾನು ಆಲೋಚಿಸಿ ಬಂದಿದ್ದೇನೆ ಪ್ರಿಯರೇ. ಸಮಾಬದ್ಧತೆ ಆತನ ಮಹತ್ಕಾರ್ಯಗಳನ್ನ, ಆತನ ಸೂಚಕ ಮಹತ್ಕಾರ್ಯಗಳನ್ನ, ಆತನು ಮಾಡುವಂತ ಅದ್ಭುತ ಕಾರ್ಯಗಳನ್ನ, ಆತನು ಮುಂದೆ ಮಾಡುವಂತ ಕಾರ್ಯಗಳನ್ನ ಸಹಿತ ನಿತ್ತು ಬೋಧಿಸುವಂತ ಒಬ್ಬ ವಿಶ್ವಾಸಿ ನಾನಾಗಿದ್ದೇನೆ ಪ್ರಿಯರೇ. ನಿಮ್ಮ ಮುದ್ದೆ ನಿಂತುಕೊಳ್ಳುವಂತ ಯೋಗ್ಯತೆ ನನಗಿಲ್ಲ. ಎಷ್ಟೋ ಜನ ಇನ್ನೂ ಸೆರೆಯಲ್ಲಿದ್ದಾರೆ. ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಅವರ ರಕ್ಷಣೆಗೋಸ್ಕರ ನಾವು ಪ್ರಾರ್ಥಿಸಬೇಕು. ಆ ಸೆರೆಯಲ್ಲಿ ಇದ್ದವರು ಯಾರು ಎಂಬುದಾಗಿ ಹೇಳುವಾಗ ನಾವು 5ನೇ ವಚನದಲ್ಲಿ ಬರುತ್ತೇವೆ. 5ನೇ ವಚನ ಬ್ರದರ್ ಓದ್ರಿ ಬ್ರದರ್, ನೀವೇ ಓದಿದ್ರೆ ಎಷ್ಟೋ ಚೆನ್ನಾಗಿತ್ತು ಪ್ರಿಯರೇ. 5ನೇ ವಚನ. ಬ್ರದರ್ 5ನೇ ವಚನ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುತ್ತಾರೆ. ಬೇರೆ ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅಳುತ್ತಾ ಬಿತ್ತುವಂತಹ ಎಷ್ಟೋ ದೇವ ಸೇವಕರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅವರ ಪ್ರಯಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಪ್ರಿಯರೇ. ಅವರು ಮಾಡುವಂತ ಸೇವೆ, ಒಬ್ಬ ರೈತನು ಒಂದು ಬೆಳೆ ಬೆಳಿಬೇಕಾದ್ರೆ ಆತನು ಬಿತ್ತಬೇಕು, ಆತನು ಅದನ್ನ ಹೆಂಟೆಗಳನ್ನ ಪುಡಿ ಮಾಡಬೇಕು, ನೀರಾಯಿಸಬೇಕು, ಹದಗೊಳಿಸಬೇಕು, ಬೀಜವನ್ನ ಬಿತ್ತಬೇಕು. ಅದಕ್ಕೋಸ್ಕರ ಆತನ ಶ್ರಮ ಎಷ್ಟಾಗಿದೆ ಎಂಬುದಾಗಿ ಪ್ರಿಯರೇ, ಈ ದಿನಮಾನಗಳಲ್ಲಿ ಸಹಿತ ಇಲ್ಲಿ ಹೇಳುವಂತ ಮಾತು, ಅಳುತ್ತ ಬಿತ್ತುವವರು ರೈತನ ಜೀವಿತವನ್ನು ನೋಡುವಾಗ ಆತನು ಬಹಳ ಕಷ್ಟವನ್ನ ಪಡುತ್ತಾನೆ. ಕೇವಲ ಆತನ ಜೀವಿತಕ್ಕಾಗಿ, ಆತನ ಬದುಕಿಗಾಗಿ ಮಾತ್ರ ಅಲ್ಲ, ಎಷ್ಟೋ ಜನ ಉಣ್ಣುವಂತ ಕರಗಳು, ಕೈಗಳು, ಬಾಯಿಗಳು ಕಾಯ್ಕೊಂಡಿದ್ದೇವೆ ರೈತನು ಮಾಡುವಂತ ಶ್ರಮಕ್ಕಾಗಿ, ಆತನು ಬಿತ್ತುವ ಅನ್ನಕ್ಕಾಗಿ, ಆತನು ಮಾಡುವಂತ ಶ್ರಮಕ್ಕಾಗಿ. ಆತನು ಎಷ್ಟೋ ಜನರಿಗೆ ಉಣಬಡಿಸುವನಾಗಿದ್ದಾನೆ. ಆತನು ಎಷ್ಟು ಕಷ್ಟ ಪಡುತ್ತಾನೆ. ಇವತ್ತು ಎಷ್ಟೋ ಬಡ ಸೇವಕರಿದ್ದಾರೆ ಪ್ರಿಯರೇ, ನಮ್ಮ ಮಧ್ಯೆ ಇದ್ದಾರೆ. ಯಾರೊಟ್ಟಿಗೂ ನಾನು ಸೇವಕನಂತ ಹೇಳಿಕೊಂಡು ಯಾರೊಟ್ಟಿಗೂ ಕೈ ಚಾದರೆ ಸರ್ವಶಕ್ತನಾದಂತ ದೇವರ ಆತನ ಕೊಡುವುದನ್ನ, ಆತನ ನೀಡುವುದನ್ನ ಆತನು ಗಮನಿಸುತ್ತಾ ಕೈ ಚಾಚುತ್ತಾ ಆತನಿದ್ದಾನೆ ಪ್ರಿಯರೇ. ಎಷ್ಟೋ ಬಡ ಸೇವಕರು ಇದ್ದಾರೆ. ಅವರು ಕಷ್ಟದಲ್ಲಿ, ಪ್ರಯಾಸದಲ್ಲಿ, ಕಣ್ಣೀರಲ್ಲಿ, ಅವಮಾನದಲ್ಲಿ, ನಿಂದೆಯಲ್ಲಿ ಅವರು ತಮ್ಮ ಸುವಾರ್ತೆಯನ್ನ ಸಾರುತ್ತಿದ್ದಾರೆ ಪ್ರಿಯರೇ. ಯಾರು ಬೇಡ, ನಮ್ಮ ಸೈಮನ್ ಬ್ರದರ್ ಕರ್ತನ ಸೇವೆಗಾಗಿ ಅವರು ಆಗದ ಸ್ಥಿತಿಯಲ್ಲೂ ಸಹಿತ ಆ ಶರೀರವನ್ನ ಹತ್ತುಕೊಂಡು ಸಾವಿರಾರು ಮೈಲಿ ದೂರವನ್ನ ಹತ್ತುಕೊಂಡರೆ ಸುವಾರ್ತೆ ಸಾರುವನ ಪಾದ ಎಷ್ಟೋ ಅಂದವಾಗಿದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಯೆಶಾಯನ ಗ್ರಂಥ, ಆತನು ಗುಡ್ಡ ಕಲ್ಲು ಮುಳ್ಳುಗಳನ್ನು ದಾಟಿ ಆತನು ಸರ್ವ ಜನರಿಗೆ ಪರಲೋಕದ ಸುವಾರ್ತೆ ಆತನು ಸಾರುವುದಕ್ಕಾಗಿ ಪ್ರಯಾಸ ಪಡದೆ ಓಡುತ್ತಾ ಆತನ ಓಟವನ್ನ ಪ್ರಯಾಸ ಪಡುತ್ತಿದ್ದಾನೆ ಪ್ರಿಯರೇ. ನನಗೆ 7:15 ಈ ಮಾಹಿತಿ ಬಂತು, ನೀವು ಸಂದೇಶ ತಗೊಳ್ರಿ ಎಂಬುದಾಗಿ.
ಅವರ ಮಾತಿಗೆ ಒಲ್ಲೆ ಎಂಬ ಮಾತು, ಯಾಕಂದ್ರೆ ಅದು ಕರ್ತನ ಮಾತಾಗಿದೆ. ಆತನು ಅಳುತ್ತಾ ಬಿತ್ತುತ್ತಾ ಪ್ರಯಾಸದಿಂದ ಕ್ರಿಸ್ತನ ನಿಮಿತ್ತವಾಗಿ ಲೋಕವೆಲ್ಲ ಸಂಚರಿಸಿ ದೇವಜನರನ್ನ, ಅನ್ಯರನ್ನ ದೇವರ ಕಡೆಗೆ ಬರುವಂತೆ ಅವರು ಎಷ್ಟೋ ಪ್ರಯಾಸ ಪಡುತ್ತಿದ್ದಾರೆ ಪ್ರೇರೆ. ನಾವು ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಹಣ ಬೇಡ, ಬಂಗಾರ ಬೇಡ, ಕರ್ತನಲ್ಲಿ ಮೊಣಕಾಲ ಹಾಕಿ ಅವರಿಗೋಸ್ಕರ ಪ್ರಾರ್ಥಿಸುವವರಾಗಿರಬೇಕು. ನಮ್ಮ ಜೀವಿತದಲ್ಲಿ ನಾವು ಏನು ಕೊಡುವುದಕ್ಕಾಗದಿಲ್ಲದರೆ ಸಹಿತ ನಾವು ಪ್ರಾರ್ಥಿಸುವವರಾಗಿರಬೇಕು ಪ್ರೇರೆ. ಹಾಗಾಗಿ ಆತನು ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುತ್ತಾನೆ. ಅಂದ್ರೆ ಸಾರಿದ ಸುವಾರ್ತೆಯ ನಿಮಿತ್ತ ಆತನು ಎಲ್ಲಿಗೆ ಬರುತ್ತಾನೆ? ಆತನು ಆ ವಿಶ್ವಾಸಿಯನ್ನ ಸಭೆಗೆ ಬರುತ್ತಾನೆ. ನಾವು ಹೇಳಿದ್ದೇವೆ, ಒಬ್ಬ ವಿಶ್ವಾಸಿ, ಒಬ್ಬ ಸೇವಕ, ಬರೀ ಆತನು ಸೇವಕನಾಗಿ ಆತನಿಗೆ 24 ಹಿರಿಯರ ಮಧ್ಯೆ ಕಿರೀಟ ಆತನಿಗೆ ಸುಮ್ಮನೆ ದೇವರು ಕೊಡುವುದಿಲ್ಲ. ಆತನು ಫಲ ಕಾಣಬೇಕು ಪ್ರೇರೆ. ಯಾಕೆ ಎಂಬುದಾಗಿ ನೋಡುವಾಗ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ನಮಗೆ ಕೊಟ್ಟಂತ ಸ್ವತಂತ್ರವನ್ನ ನಾವು ದುರುಪಯೋಗ ಪಡಿಸಿಕೊಳ್ಳಬಾರದು. ದೇವರು ನಮಗೆ ಕೊಟ್ಟಂತ ಸ್ವತಂತ್ರದಲ್ಲಿ ನಿಂತು ನಾವು ಆತನ ಕಾರ್ಯ ಮಾಡಬೇಕು. ದೇವರ ಜನ ಮೆಚ್ಚಿಸುವುದಕ್ಕಾಗಿ, ಕೇವಲ ಚೂಮಿಟಿ ಮೆಚ್ಚಿಸುವುದಕ್ಕಾಗಿ, ಯೂಟ್ಯೂಬ್ ಆತ್ಮಿಕವನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಕರ್ತನನ್ನ ದೃಷ್ಟಿಸಿ ಲಕ್ಷ್ಯ ಬಿಟ್ಟು ಆತನ ಹೇಳಿದಂತ ಆಜ್ಞೆಗಳನ್ನ ನಿಮಿಸಿ ನಾವು ಓಡುತ್ತಾ ಆತನಲ್ಲಿ ಹಾಡಬೇಕು. ಆಗ ಹಾಡುತ್ತಾ ಕೊಯ್ಯುತ್ತಾನೆ. ರೈತನು ಅಳುತ್ತಾ ಬಿತ್ತುವಾಗ ಪ್ರಯಾಸ, ಕಣ್ಣೀರು, ಎಷ್ಟು ಆತನು ಹೇಳ್ತಾನೆ, ಬೇಲಿ ಎದ್ದು ಹೊಲಮೈದಂತೆ ಎಂಬುದಾಗಿ ಒಂದು ಮಾತು ನಾನು ಕೆಲವೊಮ್ಮೆ ಪ್ರಸಂಗದಲ್ಲಿ ಹೇಳುತ್ತೇನೆ. ಆತನು 6 ತಿಂಗಳು ಆ ಬೆಳೆಗಾಗಿ ಕಾಯುತ್ತಾನೆ. ಬೆಳೆ ಕೊಡುವವನು ಯಾರು? ದೇವರು ಪ್ರಿಯರೇ. ಹಾಗಾಗಿ ಆತನು ದೇವರನ್ನ ಹುಡುಕಿಕೊಂಡು ಕಾಯುತ್ತಾ ಇದ್ದಾನೆ. ಆತನು ಕೊಯ್ಯುವಾಗ ಸಂತೋಷದಿಂದ ಕೊಯ್ಯುತ್ತಾ ಸಿಡುಬುಗಳನ್ನು ಹೊತ್ತುಕೊಂಡು ಹೋಗುತ್ತಾನೆ ಎಂಬುದಾಗಿ ನೋಡ್ರಿ. ಆತನ ಪ್ರಯಾಸಕ್ಕೆ, ಆತನ ಒಂದು ಕಷ್ಟಕ್ಕೆ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುತ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಆತನು ಎಷ್ಟು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳಿಗೂ ಓದುವಂತ ಒಂದು ಸ್ಥಿತಿ ಬಂದಾಗ, ಓದುವುದಕ್ಕೆ ನಮ್ಮ ಹತ್ರ ಹಣವಿಲ್ಲ, ನಮಗೆ ಅವರಿಗೆ ಬೇಕಾದಂತ ಪಠ್ಯ ಪುಸ್ತಕ ಕೊಳ್ಳುವುದಕ್ಕೆ ಇಲ್ಲ, ಆದರೆ ದೇವರು ಅದೆಲ್ಲವನ್ನ ಸಿದ್ಧ ಮಾಡಿ ನಮ್ಮ ಜೀವಿತದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾರ್ಯಗಳ ಮಾಡಿದ್ದಾನೆ. ನನ್ನ 2 ಮಕ್ಕಳು ಡಬಲ್ ಗ್ರಾಜುಯೇಟ್. ನನ್ನ 2 ಮಕ್ಕಳು ಇವತ್ತು ವಿದ್ಯೆಯಲ್ಲಿಯೂ ಅವರು ಕುಟುಂಬದಲ್ಲಿಯೂ ಒಳ್ಳೆಯ ಮಕ್ಕಳಾಗಿ ನಮ್ಮೊಟ್ಟಿಗೆ ಅವರು ಇದ್ದಿದ್ದಾರೆ ಪ್ರಿಯರೇ. ಹಾಗಾಗಿ ನಮ್ಮ ಮಕ್ಕಳ ಜೀವಿತವನ್ನ ನೋಡುವಾಗ, ನಾವು ಬಿತ್ತಂತಹ ಅಳುತ್ತಾ ಬಿತ್ತಾಗ ನಾವು ಹಾಡುತ್ತಾ ಕೊಯ್ದೆವು ಪ್ರಿಯರೇ. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನ ಮಾಡಿದ್ದಾನೆ. ಅದು ಯಾರಿಗೂ ಕಾಣುವುದಿಲ್ಲ. ಆತ್ಮಿಕರಾದಂತ ಮನುಷ್ಯರಿಗೆ ಮಾತ್ರ ಆ ಜೀವಿತ ಮತ್ತು ಆನಂದ, ವಿಶ್ರಾಂತಿ ನಡೆಯುತ್ತದೆ ಪ್ರಿಯರೇ. ಹಾಗಾಗಿ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವವರು ಎಂಬುದಾಗಿ ಕೀರ್ತನೆಗಾರನು ಈ ದಿನಮಾನವರೆಗೂ ಆತನು ಮಾತಾಡುತ್ತಿದ್ದಾನೆ. ಇದು ಇಸ್ರಾಯೇಲ್ ಜನರಿಗೆಲ್ಲ, ಹೊಸ ಒಡಂಬಡಿಕೆಯ ಜನರಿಗೂ ಮತ್ತೆ ಅವರ ಆತ್ಮಿಕ ಕಣ್ಣುಗಳನ್ನ ತೆರೆಯುವುದಕ್ಕಾಗಿ. ಕೀರ್ತನೆ 119:18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ಯೆಹೋವ ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ನಿಬಂಧನೆಯನ್ನ ನಾನು ನೋಡುವೆನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟ. ನಮ್ಮ ಆತ್ಮಿಕ ಕಣ್ಣು ನಾವು ನೋಡುತ್ತಾ ಇದ್ದರು, ಗ್ರಹಿಸ್ತಾ ಇದ್ದರು, ಅದು ನಮಗೆ ಅರ್ಥವಾಗುವುದಿಲ್ಲ ಪ್ರಿಯರೇ. ಆತ್ಮಿಕ ಕಣ್ಣು ತೆರೆದಾಗ ದೇವರು ಮಾಡಿದ ಆ ಮಾತ್ಕಾರ್ಯಗಳು ನಮ್ಮೊಟ್ಟಿಗೆ ಅದು ಸಂತೋಷವು, ಸಂಭ್ರಮವು, ಸಂತೋಷಕ್ಕೆ ಅದು ನಡೆಸುವಂತದ್ದಾಗಿದೆ ಪ್ರಿಯರೇ. ನನ್ನ ಸಂದೇಶವನ್ನು ಕೇಳುವಂತ ಎಷ್ಟೋ ಜೀವಿತದಲ್ಲಿ ನೀವು ಅನುಭವಿಸಿದ್ದೀರಿ, ಆನಂದಿಸಿದ್ದೀರಿ, ಆತನನ್ನ ಸ್ತುತಿಸಿದ್ದೀರಿ ಪ್ರಿಯರೇ. ನಾನು ಕೇವಲ ಈ ಕೀರ್ತನೆಯನ್ನು ಮಾಡುತ್ತಿಲ್ಲ, ನಿಮ್ಮ ಜೀವಿತದಲ್ಲೂ ಕೀರ್ತನೆ ಹೇಳಿದ ಭಾಗ ನಿಮ್ಮ ಜೀವಿತದಲ್ಲಿ ಇದೆ. ಎಷ್ಟು ಜನರ ಜೀವಿತದಲ್ಲಿ ಈ ಕೀರ್ತನೆ ಇದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ನಮ್ಮ ಜೀವಿತದಲ್ಲಿ ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ತಿಳಿಯುವರಾಗಿರಬೇಕು ಪ್ರಿಯರೇ. ಲೋಕಕ್ಕೆ ಸಾರುವರಾಗಿರಬೇಕು. ನಮ್ಮ ಜೀವಿತ ಆತನಿಗಾಗಿ. ಕೊನೆಯ ಒಂದು ವಚನ ಇದೆ, ಆತನು ಮತ್ತೆ ಹೇಳಿ ಓದಿ ನಾವು ಈ ಕೀರ್ತನೆಯನ್ನು ಮುಗಿಸೋಣ. ಯಾರಾದ್ರೂ ಈ ಒಂದು ಕೊನೆಯ ವಚನವನ್ನ ಓದಬೇಕು ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ಕೇಳ್ಕೊಳ್ಳುವನಾಗಿದ್ದೇನೆ. ಓದಿರಿ ಪ್ರಿಯರೇ ಯಾರಾದ್ರೂ. ನನ್ನ ಹತ್ರ ಬೈಬಲ್ ಇಲ್ಲ ಇಲ್ಲಿ. ಯಾರಾದ್ರೂ ಓದ್ರಿ. ಹಲೋ, ಕೇಳ್ತಾ ಇಲ್ವಾ ನಾನು ಹೇಳಿದ್ದು? 126ನೇ ಕೀರ್ತನೆ 6ನೇ ವಚನ.
ನಾನೇ ಓದ್ತೀನಿ. ಆ ದುಃಖಿಸುತ್ತಾ ಬಿತ್ತುವನ್ನು ತೆಗೆದುಕೊಂಡು ಹೋಗುವನು, ಹರ್ಷಿಸುತ್ತಾ ಶೋಡುಗಳನ್ನ ಹೊತ್ತುಕೊಂಡು ಬರುವನು. ಪ್ರಿಯರೇ, ಬೀಜಗಳನ್ನ ಹೊತ್ತುಕೊಂಡು ಸುವಾರ್ತೆಯನ್ನ ಹೊತ್ತುಕೊಂಡು ಹೋಗುವನು ಬಹಳ ಕಷ್ಟದಲ್ಲಿ, ಭಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಎಲ್ಲಾ ಕಾರ್ಯಗಳನ್ನು ಮಾಡುವಂತ ದೇವ ಸೇವಕರು ಇದ್ದಾರೆ ಎಂಬುದಾಗಿ ನಾ ಹೇಳಿದ್ದೆ. ಆದರೆ ಒಬ್ಬ ವಿಶ್ವಾಸಿ ಸಭೆಗೆ ಬರುವುದಾದರೆ ಆತನಿಗೆ ಜಯಮಾಲೆ ಇದೆ ಎಂಬುದಾಗಿ ನಿನ್ನ ಸಂದೇಶದಲ್ಲಿ ಕೇಳಿದ್ದೇವೆ. ಅಂತವರಿಗೆ ಮಾತ್ರ 24 ಹಿರಿಯರ ಆ ಸಿಂಹಾಸನದ ಮೇಲೆ ಕಿರೀಟಗಳಿಂದ ಕೂರುವುದಕ್ಕೆ ಮಾತ್ರ ಸಾಧ್ಯ. ಆ ಸ್ಟೀವನ್ಸನ್ ಬ್ರದರ್ ನನ್ನ ಆ ಸಂದೇಶದಲ್ಲಿ ಹೇಳಿದಾಗ ಬಹಳ ಆಶ್ಚರ್ಯ ಆಯ್ತು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವವರಾಗಿರಬೇಕು. ಬೇರೆ ವ್ಯರ್ಥವಾಗಿ ನಾವು ವಿಶ್ವಾಸಿಗಳಾಗಿರಬೇಕು. ಈ ಲೋಕದ ಯಾತ್ರೆ ಮುಗಿಸುವವರೆಗೂ ಬೇರೆ ನಾನು ನನ್ನ ಕುಟುಂಬದಲ್ಲಿ ಇನ್ನು ಎಷ್ಟೋ ಜನ ರಕ್ಷಣೆಗೆ ಬರಬೇಕು. ಸತ್ಯವೇದ ಏನು ಹೇಳುತ್ತದೆ ಎಂಬುದಾಗಿ ನೋಡುವಾಗ, ನನ್ನ ನಿಮಿತ್ತ ಅವರಿಗೆ ಆಶೀರ್ವಾದಗಳು ಉಂಟು, ಅವರ ಕಾರ್ಯಗಳಲ್ಲಿ ಆಶೀರ್ವಾದ ಉಂಟು, ಅವರ ನಡೆ ನುಡಿಗಳಲ್ಲಿ, ಭಯ ಭಕ್ತಿಗಳಲ್ಲಿ ನನ್ನ ನಿಮಿತ್ತ ಅವರಿಗೆ ಎಲ್ಲ ಉಂಟು. ಯಾಕಂದ್ರೆ ಅಬ್ರಹಾಮನ ನಿಮಿತ್ತವಾಗಿ ಲೋಟನಿಗೆ ಏನು ಬಂತು? ಲೋಟನು ಆ ಆ ಪಾಪ ಕೃತ್ಯಗಳನ್ನು ಮಾಡಿದಂತಹ ಆ ಸೊದೋಮ್ ಗೊಮೋರದ ಪಟ್ಟಣದ ಮುಂಭಾಗದಲ್ಲಿ ಕೂತಾಗ ದೇವದೂತರು ಬಂದು ಆತನನ್ನ ಕಾಪಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕಾರಣ ಅಬ್ರಹಾಮನ ಪ್ರಾರ್ಥನೆ. ನನ್ನ ಪ್ರಾರ್ಥನೆ ನಿಮಿತ್ತ ಇಡೀ ಕುಟುಂಬ ಆತನ ಸನ್ನಿಧಿಗೆ ಬರುವಂತದ್ದು ಆಗಿದೆ ಪ್ರಿಯರೇ. ಹಾಗಾಗಿ ನನ್ನ ಈ ಒಂದು ಕೀರ್ತನೆ ಭಾಗದಲ್ಲಿ ಇದ್ದಾಗ ನೋಡ್ರಿ, ಅನ್ಯರು ಸಹಿತ ನನ್ನ ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾರೆ ಎಂಬುದಾಗಿ ನಾನು ತಿಳಿಸುವನಾಗಿದ್ದೆ ಪ್ರಿಯರೇ. ಹಾಗಾಗಿ ದೇವರು ನಾವು ಮಾತ್ರ ಹೊಗಳುವುದಲ್ಲ, ನಮ್ಮ ದೇವರರು ಅನ್ಯರು ಹೊಗಳುತ್ತಿದ್ದಾರೆ, ಅನ್ಯರು ಆರಾಧಿಸುತ್ತಾರೆ, ಗುಪ್ತವಾಗಿ ಆರಾಧಿಸಿದ್ರೆ. ಈ ಪಾಲ್ ಬ್ರದರ್ ನನ್ನ ಹೇಳಿದ್ರು, ಸಮೀಕ್ಷೆ ಪ್ರಕಾರ 65% ಜನ ಯೇಸು ಕ್ರಿಸ್ತನನ್ನ ಆರಾಧಿಸುತ್ತಾರೆ ಗುಪ್ತವಾಗಿ ಎಂಬುದಾಗಿ, ಆತನನ್ನು ಸರ್ವಶಕ್ತನಾದಂತ ದೇವರು ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿದ್ದಾರೆ ಎಂಬುದಾಗಿ ಒಂದು ಅಂಶವನ್ನು ನನಗೆ ಅವರು ಕೊಟ್ಟಿದ್ರು. ಹಾಗೆ ರೆನಾಲ್ಡ್ ಸಾಲಮನ್ ಅದ್ಭುತ ಸೇವಕರು, ಅದ್ಭುತ ವಾಕ್ಚಾತುರ್ಯವುಳ್ಳಂತ, ಬರಹ ಉಳ್ಳಂತ, ಅದ್ಭುತ ಕಾರ್ಯಗಳನ್ನ ಮಾಡುವಂತ ಉತ್ತಮ ಪ್ರಸಂಗಿ ಎಂದು ಹೇಳುವುದಕ್ಕೆ ನಾನು ಹೆಮ್ಮೆ ಉಳ್ಳವನಾಗಿದ್ದೇನೆ ಪ್ರಿಯರೇ. ಅಂತಹ ದಾಸರು ನಮಗೆ ಬೇಕಾಗಿದೆ. ಮ್ಯಾಥ್ಯೂ ಬ್ರದರು ನಮ್ಮ ಮಧ್ಯೆ ಇದ್ದಾರೆ. ಅಂತಹ ಸೇವಕರು ನಮ್ಮ ಮಧ್ಯೆ ಇದ್ದರಾದರೆ ನಾವು ಭಾಗ್ಯವಂತರು ಪ್ರಿಯರೇ. ದೇವರ ಸನ್ನಿಧಿಗೆ ಬರೋಣ. ದೇವರ ಕಾರ್ಯಗಳನ್ನು ಮಾಡಿದ ನಿಮಿತ್ತ ಆತನನ್ನು ಸ್ತುತಿಸಬೇಕು, ಆತನನ್ನು ಆರಾಧಿಸಬೇಕು, ಆತನ ಕಾರ್ಯಗಳನ್ನ ಲೋಕಕ್ಕೆಲ್ಲ ಸಾರಬೇಕು ಎಂಬುದಾಗಿ ಪ್ರಿಯರೇ. ಯಾವ ಗಣನೆಗೆ ಬಾರದಂತ ಆ ಕುರುಬರಿಗೆ ಆ ಸುವಾರ್ತೆ ಸಾರಲ್ಪಡುವುದಕ್ಕೆ ಕೊಟ್ಟಿತ್ತು. ನಾವು ಉತ್ತಮರು, ಗಣನೆಗೆ ಬಾರದರು, 5 ಅಂತಸ್ತಿನ ಮನೆಯನ್ನ ಕಟ್ಟಿಕೊಂಡಿರುವರು, ಮನೆಯ ಮುಂದೆ 4-5 ವಾಹನಗಳನ್ನ ಇಟ್ಟುಕೊಂಡಂತಹ ವ್ಯಕ್ತಿಗಳು ನಾವು. ಬೆಳ್ಳಿ ಬಂಗಾರಗಳು ನಮ್ಮ ಮನೆಯಲ್ಲಿ ತುಂಬಿದೆ, ದವಸ ಧಾನ್ಯಗಳು ತುಂಬಿವೆ. ಯೆಹೋವನು ಮನೆ ಕಟ್ಟಿದ್ದರೆ ಮನುಷ್ಯರು ಮನೆ ಕಟ್ಟುವುದು, ಪ್ರಯಾಸ ಪಡುವುದು ವ್ಯರ್ಥ ಎಂಬುದಾಗಿ 4 ಗಾಡಿಗಳು ನಮ್ಮ ಮನೆಯ ಮುಂದೆ ನಿಂತರೆ ಅದು ಮನೆ ಅನಿಸಿಕೊಳ್ಳುವುದಿಲ್ಲ, ಅದು ಗ್ಯಾರೇಜ್ ಅನಿಸಿಕೊಳ್ಳುತ್ತದೆ ಪ್ರಿಯರೇ. ಮನೆಯ ಒಳಗೆ 4-6 ನಾಯಿಗಳನ್ನು ಸಾಕಿ ಬೆಡ್ರೂಮ್ಗಳಲ್ಲಿ ಪಾಲಿಸಿ ಅದಕ್ಕೆ ಪೋಷಿಸಿ ಅವುಗಳನ್ನ ಇಟ್ಟುಕೊಳ್ಳುವುದಾದರೆ ಅದು ಮನೆ ಎನಿಸಿಕೊಳ್ಳುವುದಿಲ್ಲ, ಅದು ಏನಾಗಿ ಎನಿಸುತ್ತದೆ ಎಂಬುದಾಗಿ ನೋಡುವ ಮೃಗಾಲಯ ಅನಿಸಿಕೊಳ್ಳುತ್ತದೆ ಪ್ರಿಯರೇ. ನಮ್ಮ ಕ್ರಿಸ್ತಿ ಜೀವಿತ ಎಲ್ಲಿಗೆ ಓಡುತ್ತಾ ಇದೆ ಪ್ರಿಯರೇ? ನಾವು ದೇವರನ್ನ ಮೆಚ್ಚಿಸುವರಾಗಿರಬೇಕು, ದೇವರ ಕಾರ್ಯಗಳನ್ನ ತಿಳಿಸುವರಾಗಿರಬೇಕು ಪ್ರಿಯರೇ. ಇವತ್ತು ನಮ್ಮ ಜೀವಿತ ಎಂತದ್ದಾಗಿದೆ ಪ್ರಿಯರೇ? ನಾವು 4 ಗಾಡಿ 5 ಗಾಡಿ ಅಂತಸ್ತುಗಳಿಟ್ಟರೆ ಅದು ಮನೆ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದು ಗ್ಯಾರೇಜ್ ಆಗುವುದಕ್ಕೆ ಮಾತ್ರ ಸಾಧ್ಯ ಪ್ರಿಯರೇ. ನಾನು ಕಠಿಣವಾಗಿ ಮಾತಾಡುತ್ತಿದ್ದೇನೆ ಪ್ರಿಯರೇ. ಹಾಗಾಗಿ ದೇವರಂತೂ ಮಾಡಿದಂತ ಕಾರ್ಯಗಳು ನಾವು ಬ್ರದರ್ ಶಿವಪ್ರಸಾದ್ ಬ್ರದರ್ ಹೇಳಿದ್ರು ಯಲಹಂಕದಲ್ಲಿ, ನಾವು ಸಭೆಯಿಂದ ಹೊರಗೆ ಹೋಗಬೇಕು ಪ್ರಿಯರೇ. ಪೇತ್ರ ಯವಾನರು ಸೆರೆಯಲ್ಲಿ ಬಿದ್ದಾಗ ಸಭೆ ಪ್ರಾರ್ಥಿಸಿತ್ತು. ಆ ಪ್ರಾರ್ಥಿಸಿದ ನಿಮಿತ್ತ ಸೆರೆಮನೆ ನಡುಗ ಉಂಟಾಗಿ ಅದು ಭೂಕಂಪವಾಯಿತು ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ನಾವು ಪ್ರಾರ್ಥಿಸುವಂತ ಪ್ರಾರ್ಥನಾ ಭಕ್ತರಾಗಿರಬೇಕು. ಯೋನನು ಮೀನಿನ ಹೊಟ್ಟೆ ಒಳಗೆ ಪ್ರಾರ್ಥಿಸಿದ ಪ್ರಸಂಗಕ್ಕೆ ನಾನು ಮುಂದೆ ಬರುತ್ತೇನೆ. ಕಠಿಣವಾದಂತ ಮಾತುಗಳು, ಆತನ ಆಲೋಚನೆಗಳು, ನಮಗೆ ಆತನು ದಯಪಾಲಿಸದಿದ್ದರೂ
ಪ್ರಾರ್ಥನೆ ಮುಖಾಂತರ ನಾವು ಆತನಿಗೆ ಸ್ತೋತ್ರವು, ಆತನು ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಹೇಳುತ್ತೇವೆ, ಸಭೆ ಹೊರಗೆ ಹೋಗಬೇಕು, ಹೊರಗೆ ಜನರ ಮುಂದೆ ಕ್ರಿಸ್ತನ ಶ್ರಮ ಸಂಕಟಗಳು ನಾವು ಆತನ ಮುಂದೆ ಹೇಳುವ, ನಮ್ಮ ಪಾಪಗಳಿಗೆ ನಾನೊಬ್ಬ ಪಾಪಿ, ನಮ್ಮನ್ನ ರಕ್ಷಣೆಗೆ ನಡೆಸುವಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ನಾನು ಉಡುಪಿ ಪ್ರದೇಶಕ್ಕೆ ಬಂದಿದ್ದೇನೆ. ನನ್ನ ಭಾಗ್ಯ ಇದು, ನನ್ನ ಸೌಭಾಗ್ಯ ಇದು. ನಾನು ಈ ಕೀರ್ತನೆ ಈ ಪ್ರಾಂತ್ಯದಲ್ಲಿ ಹೇಳುವುದಕ್ಕೆ ನೋಡುವಾಗ ಇಲ್ಲಿ ಹೆಚ್ಚಾಗಿ ವಿಗ್ರಹಾರಾಧನೆ ಭಾಗವಾಗಿದೆ ಪ್ರಿಯರೇ. ಪ್ರಿಯರೇ, ಈ ಮಾತು ಗಾಳಿಯಲ್ಲಿ ತೇಲುತ್ತಾ ನನ್ನ ಮನೆಯ ಹೊರಭಾಗದಲ್ಲಿ ಕೂತು ಪ್ರಸಂಗಿಸುತ್ತಿದ್ದೇನೆ ಪ್ರಿಯರೇ. ಈ ನಿಮ್ಮ ಎಲ್ಲರ ಆಶೀರ್ವಾದ ಕೃಪೆ, ನಾನು ಪ್ರಸಂಗ ಮಾಡುವುದಕ್ಕೆ ಯೋಗ್ಯನಲ್ಲ. ದೇವರು ಮಾಡಿದ ಮಹತ್ ಕಾರ್ಯಗಳು, ಇಸ್ರಾಯೇಲ್ ಹೇಳಿದರು, ಅವರ ಸೆರೆ ಹೋದರು, ಕಷ್ಟಪಟ್ಟರು, ಬಾಧೆ ಪಟ್ಟರು, ಅವಮಾನ ಪಟ್ಟರು, ಅನ್ಯಜರಿಂದ ಅವರು ತುಳಿಯಲ್ಪಟ್ಟರು. ಆದರೂ ಯೆಹೋವನು ಇದುವರೆಗೂ ಅವರನ್ನ ಕರುಣಿಸಿ ನಡೆಸಿ ಅವರು ಒಂದಾಗುವಂತೆ ಲೋಕಕ್ಕೆ. ಪ್ರಿಯರೇ, ಇಸ್ರಾಯೇಲ್ ಇಡೀ ಭೂಭಾಗದ ಮಧ್ಯಭಾಗದಲ್ಲಿದೆ. ಆ ಮಧ್ಯಭಾಗದಿಂದ 4-5 ಸುವಾರ್ತೆಗಳು ಲೋಕದ ಕಡೆಯವರೆಗೂ ಚದರಿ ಹೋಗಬೇಕೆಂದು ಸಾಕ್ಷಿಗಳು 4 ಸುವಾರ್ತೆಗಳು ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಿಮಗೆ ಅದು ನಾನು ಹೇಳಬೇಕಾಗಿಲ್ಲ. ನಾನು ನಿಮಗೆ ಎಚ್ಚರಿಸುವುದಕ್ಕಾಗಿ, ನೀವು ಪ್ರಾರ್ಥಿಸುವುದಕ್ಕಾಗಿ, ನೀವು ಮೊಣಕಾಲು ಹೊರುವುದಕ್ಕಾಗಿ, ಕರ್ತನ ಸೇವೆ ಮಾಡುವುದಕ್ಕಾಗಿ ಪ್ರಿಯರೇ ಆತನು ಮಾಡ್ತಾನೆ. ಒಂದು ಕ್ಷಣವಾದ್ರೆ, ಒಂದು ಗಳಿಗೆ ಆದ್ರೆ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿರಾರಿರ. 26:41 ಮತ್ತಾಯನ ಸುವಾರ್ತೆ. ಅಪೋಸ್ತಲರಿಗೆ ಆತನು ಹೇಳಿದಂತ ಮಾತು, ಆತನು ಕೈ ಚಾಚಿ ಮೊಣಕಾಲೂರಿ ಆತನು ಹೇಳುವಂತದ್ದು, ಒಂದು ಗಳಿಗೆ ಆದರೂ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿಲಾರಿರ ಎಂಬುದಾಗಿ. ಪ್ರೇರೆ, ನಾವು ಪ್ರಾರ್ಥಿಸುವವರಾಗಿರಬೇಕು, ಆತನ ಕಾರ್ಯಕ್ಕಾಗಿ, ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ. ಪ್ರಿಯತರೆ, ಆ ಗೆತ್ಸೆಮನೆ ತೋಟದಲ್ಲಿ ಆತ ಪ್ರಾರ್ಥಿಸಿದನು ಎಂಬುದಾಗಿ ನೋಡುತ್ತೇವೆ. ಕಾರಣ ಅಲ್ಲಿ ಕೇದ್ರೋನ್ ಹಳ್ಳ ಇತ್ತು, ಅಲ್ಲಿ ಯೆರೂಸಲೇಮ್ ಪಟ್ಟಣ ಇತ್ತು. ಯಜ್ಞಕ್ಕೆ ಬೇಕಾದಂತಹ ಆ ಯಜ್ಞದ ಆ ರಕ್ತವು ಹರಿಯುವಂತ ಕೇದ್ರೋನ್ ಹಳ್ಳದ ಪಕ್ಕದಲ್ಲಿ ಅಲ್ಲಿ ಅಲ್ಲಿ ಆ ತೋಟ ಇತ್ತು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಗಾಣೆ ಅಂದ್ರೆ ಗಾಣ ಹಾಕುವಂತದ್ದು, ಆ ಬೀಜಗಳನ್ನ ಅಗಿಯುವಂತ ಆ ತೋಟ ಬಿತ್ತು ಅಲ್ಲಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕ್ರಿಸ್ತನು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ, ಲೋಕದವರಿಗೋಸ್ಕರ ಪಾಪ ಪರಿಹಾರಕ್ಕ ಯಜ್ಞ ಆತನ ಒಬ್ಬನೇ ಪ್ರಿಯರೇ. ಹಳ ಒಡಂಬಡಿಕೆಯಲ್ಲಿ ಯಜ್ಞ ಅರ್ಪಿಸುವುದಕ್ಕೆ ಯಾಜಕನು ಒಬ್ಬನು, ಆತನು ಪರಿಶುದ್ಧವಾದ ಸ್ಥಳದಲ್ಲಿ ಹೋಗುವಂತನು. ಆದರೆ ಅಂತ ಭಯ, ಆ ಶಾರೀರ ಭಯ ನಮ್ಮಲ್ಲಿ ಇಲ್ಲ. ಇವತ್ತು ನಾವು ಕ್ರಿಸ್ತನ ಮುಖಾಂತರ ಯಾವ ಭಯ ಇಲ್ಲದೆ ದೇವರ ಸಮಕ್ಷೇಮಕ್ಕೆ ಪ್ರವೇಶಿಸುವಂತ ವಿಶ್ವಾಸಿ ಜೀವಿತ. ಹಾಗಾಗಿ ಯಾರು ತಪ್ಪಿ ಹೋಗಬಾರದು, ಎಲ್ಲರನ್ನು ದೇವರ ಕಡೆಗೆ ನಡೆಸುವಂತ ಜವಾಬ್ದಾರಿ ನಮಗೆ ಬೇಕು. ಅಳುತ್ತ ಬಿತ್ತುವವನು ಹರ್ಷಿಸುತ್ತಾ ಕೊಯ್ಯುತ್ತಾನೆ. ಪ್ರಿಯರೇ, ಬಹಳ ಆತ್ಮಿಕವಾದಂತ ನನ್ನ ಜೀವಿತದಲ್ಲೂ ಅದು ಬಹಳ ಕಾರ್ಯ ಮಾಡಿತು. ಆತನು ನಮಗೆ ಕೈ ಎತ್ತಿ, ಪ್ರಿಯರೇ, ಆತನು ನಮಗೆ, ನಾವು ಸಾಲ ತಗೊಳ್ಳುವವರು ಒಂದು ಕಾಲದಲ್ಲಿ, ಇವತ್ತು ನೀವು ಕೊಡುವವರೇ ಹೊರತು ಸಾಲ ತೆಗೆದುಕೊಳ್ಳುವರಲ್ಲ ಎಂಬುದಾಗಿ ಆತನು ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಅದು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಸುಮಾರು ವರ್ಷಗಳಿಂದ ನಾನು ಎಂದೂ ಸಾಲ ಮಾಡಿಲ್ಲ, ಎಂದೂ ಬೇಡಿಲ್ಲ. ನಾನು ಬೇಡಿರುವುದು ಆತನಲ್ಲಿಗೆ. ಪ್ರಿಯರೇ, ಒಬ್ಬ ಮುಸ್ಲಿಂ ಸೋದರ ಹೀಗೆ ಹೇಳ್ತಾನೆ, ಅಲ್ಲಾಕೆ ನಾಮೆ ಖ್ಯಾತವೀತು. ಬೇಡುತ್ತಾರೆ ಪ್ರಿಯರೇ, ನಾವು ಕೈ ಚಾಚಿ ಯೇಸು ಕ್ರಿಸ್ತನಲ್ಲಿ ಬೇಡಬೇಕು, ಆತನಲ್ಲಿ ಮೊರೆ ಇಡಬೇಕು, ಆತನಲ್ಲಿ ನಮ್ಮ ಕಣ್ಣೀರು ಹಾಕಬೇಕು. ಪ್ರಿಯರೇ, 56ನೇ ಕೀರ್ತನೆ 8ನೇ ವಚನ ಹೀಗೆ ಬರೆಯುತ್ತದೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿಟ್ಟಿದುಕೊಂಡಿದೆ ಎಂದು ನಿನ್ನ ಪುಸ್ತಕದಲ್ಲಿ ಬರೆದಿಟ್ಟಿದೆಯಲ್ಲ. ಪ್ರಿಯರೇ, ಇವತ್ತು ನಾನು ಪ್ರಸಂಗಕರನಾಗಿ, ಆತನ ಆತ್ಮಿಕ ವಿಷಯನಾಗಿ ಹೇಳುವುದಕ್ಕೆ ನಿಮ್ಮ ಮುಂದೆ ಅಲ್ಪನು ಗಣನಾಗಿ ಬರುವುದಕ್ಕಾಗಿ ನನ್ನ ಕಣ್ಣೀರು ಪ್ರಿಯರೇ, ಆ ನೀರು ಬಹಳ ಶ್ರೇಷ್ಠವಾದದ್ದು. ಆತನು ತನ್ನ ಬುದ್ದಲಿಯಲ್ಲಿ ತುಂಬಿಟ್ಟುಕೊಂಡಿದ್ದಾನೆ ಪ್ರಿಯರೇ. ಹಾಗಾಗಿ ನಮ್ಮ ಕಣ್ಣೀರನ್ನ ಆತನು ಲೆಕ್ಕಕ್ಕೆ ತೆಗೆದುಕೊಳ್ಳುವನಾಗಿದ್ದಾನೆ. ಪ್ರಿಯರೇ, ಯಾವ ಗಣನೆಗೆ ಬಾರದಂತ ನಾನು, ಸ್ಟೀವನ್ಸನ್ ಬ್ರದರು, ಶಿವಪ್ರಸಾದ್ ಬ್ರದರು, ರಾಕೇಶ್ ಪೂಜಾರಿ, ರಾಜರತ್ನಮಯ್ಯ, ರಾಜು ಮಾಸ್ಟರು, ಪ್ರವೀಣ್ ಸೋದರರು, ರತ್ನಾ ಸಿಸ್ಟರು, ಸೈಮನ್ ಬ್ರದರು, ತಾರಾ ಈವನ್ಸು, ಎಷ್ಟು ಜನ, ಫ್ರಾಂಕ್ಲಿನ್ ಜಯರಾಜು, ಜಾಕೋಬ್ ಬ್ರದರು, ನಾವು ಕ್ರಿಸ್ತನನ್ನ, ಆತನನ್ನ ಮೊಣಕಾಲ ಹಾಕಿ ಆತನಿಗೆ ಸಾಷ್ಟಾಂಗವರೆಗೆ ನಮಸ್ಕರಿಸೋಣ. ನಮಗ ರಕ್ಷಣೆ ಜೀವಿತ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತನಿಗೆ ಮಹಿಮೆ ಪಡಿಸಿ, ಆತನನ್ನ ಯಾವಾಗಲೂ ನಮ್ಮ ಹೃದಯಗಳಲ್ಲಿಯೂ ಮನಗಳಲ್ಲಿಯೂ ನಾವು ಹೋಗುವಾಗಲೂ ಬರುವಾಗಲೂ ಆತನನ್ನ ಸ್ತುತಿಸಿ ಆರಾಧಿಸೋಣ. ಪ್ರಿಯರೇ, ನಾನು ಬಹಳ ಆತುರವಾಗಿ ಮಾತಾಡಿದ್ದೇನೆ, ಯಾಕಂದ್ರೆ ಊರ ಹೊರಭಾಗ ಇದ್ದೇನೆ. ನಾನು ಮದುವೆ ಸಮಾರಂಭಕ್ಕೆ ಬಂದಿದ್ದೇನೆ.
ಕರ್ತನ ಪ್ರಸನ್ನತೆ ನನ್ನೊಟ್ಟಿಗಿದೆ ಎಂಬುದಾಗಿ ನನಗೆ ಸೂಚನೆ ಇದು. ನಾನು ಇಲ್ಲಿದ್ದರೂ ಸಹಿತ ನಾನು ಆತನ ಕಾರ್ಯಗಳನ್ನ, ನಿಮ್ಮ ಎಲ್ಲಾ ವಿಷಯಗಳನ್ನು ತಿಳಿಸುವುದಕ್ಕೆ ನಾನು ಆಲೋಚಿಸಿ 10 ನಿಮಿಷದಲ್ಲಿ ಈ ಕೀರ್ತನೆ ಓದಿ ನಾನು ಕೆಲವು ಆಚರಣೆ ಹೇಳಿದ್ದೇನೆ. ಎಷ್ಟೋ ಸಂಗತಿಗಳು ಇನ್ನೂ ಉಳಿದಿದೆ. ಇನ್ನೊಂದು ಅವಕಾಶ ಸಿಕ್ಕುವುದಾದರೆ ಇನ್ನೊಂದು ಕೀರ್ತನೆ, ಯಾತ್ರಾ ಗೀತೆಯ ಕೀರ್ತನೆಯನ್ನು ನಾನು ಮಾಡುವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ.